ಆಗ್ನೇಯ ಪದವೀಧರ ಕ್ಷೇತ್ರ KM ಸುರೇಶ್ ಅವ್ರನ್ನೇ ಯಾಕೆ ಆಯ್ಕೆ ಮಾಡಿದ್ದು ಅಭ್ಯರ್ಥಿಯಾಗಿ ಬಿಜೆಪಿ ಅಂತ? ಸಾಮಾನ್ಯ ಕಾರ್ಯಕರ್ತನಾಗಿ ಕಳೆದ 25 ವರ್ಷಗಳಿಂದ ಬಿಜೆಪಿಯ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿ ಜವಾಬ್ದಾರಿ ತಗೊಂಡಿದ್ದೀನಿ. ಸುರೇಶ್ ಅವ್ರನ್ನ ಆಗ್ನೇಯ ಪದವೀಧರ ಕ್ಷೇತ್ರದ ಪದವೀಧರರು ಯಾಕೆ ಗೆಲ್ಲಿಸಬೇಕು? ಕ್ಷೇತ್ರ ಮುಂಚೆಯಿಂದನೂ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಮೊದಲು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸೆಣಸಾಟ ಆಡೋದು ಅಷ್ಟು ಸುಲಭನಾ ಅಂತ? ಕಾಂಗ್ರೆಸ್ ಎಂದೂ ನಮ್ಗೆ ಎದುರಾಳಿ ಈ ಕ್ಷೇತ್ರದಲ್ಲಿ ಅನ್ಸೇ ಇಲ್ಲ. ಮಾಧುಸ್ವಾಮಿ ಇರ್ಬೋದು, ಇವರೆಲ್ಲರೂ ಕೂಡ ಬಿಜೆಪಿಯಿಂದ ಮಸಾಲೆ ಜಯರಾಮ್ ದೂರ ಉಳ್ಕೊಂಡಿದ್ದಾರೆ. ನಿಮ್ಗೆ ಇದರಿಂದ ಏನಾದರೂ ಅನಾನುಕೂಲ ಆಗುತ್ತೆ? ವೀಕ್ಷಕರೇ, ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಂತದ್ದು. ಈಗಾಗಲೇ ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ನಾನು ಬಿಜೆಪಿ ಅಭ್ಯರ್ಥಿ ಬಗ್ಗೆ ಸುದೀರ್ಘವಾಗಿ ಒಂದು ಎಪಿಸೋಡ್ ಮೂಲಕ ಅವ್ರ ಬಗ್ಗೆ, ಅವ್ರ ಹಿನ್ನೆಲೆ ಬಗ್ಗೆ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದೆ. ಇವತ್ತು ತುಮಕೂರಿಗೆ ಅವ್ರು ಆಗಮಿಸಿರುವಂತದ್ದು, ಸಿದ್ಧಗಂಗಾ ಮಠಕ್ಕೆ ಈಗ ತಾನೇ ಭೇಟಿ ಕೊಟ್ಟು ನನ್ನ ಜೊತೆ ಇರುವಂತದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮುಂದಿನ ಚುನಾವಣೆ ಯಾವ ರೀತಿಯಾಗಿ ತಯಾರಿ ಮಾಡ್ತಾ ಇದ್ದಾರೆ, ಮತದಾರರಿಗೆ ಯಾವೆಲ್ಲ ರೀತಿಯಾಗಿ ಅವರು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ, ಕೇಳೋಣ ಅವ್ರ ಬಾಯಿಂದಲೇ. ಸರ್, ಮೊದಲನೇದಾಗಿ ಆಗ್ನೇಯ ಪದವೀಧರ ಕ್ಷೇತ್ರ KM ಸುರೇಶ್ ಅವ್ರನ್ನೇ ಯಾಕೆ ಆಯ್ಕೆ ಮಾಡಿದ್ದು ಅಭ್ಯರ್ಥಿಯಾಗಿ ಬಿಜೆಪಿ ಅಂತ? ಸರ್ ನಮಸ್ಕಾರ. ಬಿಜೆಪಿ ಯಾಕೆ ಆಯ್ಕೆ ಮಾಡ್ತು ಅಂತ ಹೇಳಿದ್ರೆ, ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳಷ್ಟು ಅವಕಾಶಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿದೆ. ಸಾಮಾನ್ಯ ಕಾರ್ಯಕರ್ತನಾಗಿ ಕಳೆದ 25 ವರ್ಷಗಳಿಂದ ಬಿಜೆಪಿಯ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿ ಜವಾಬ್ದಾರಿ ತಗೊಂಡಿದ್ದೀನಿ. ಆ ಕಾರಣಕ್ಕೆ ನಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಬಿಜೆಪಿ ನನ್ನ ಈ ಸರಿ ಆಯ್ಕೆ ಮಾಡಿದೆ. ಸರ್, KM ಸುರೇಶ್ ಅವರು ಯಾರು, ಅವ್ರ ಹಿನ್ನೆಲೆ ಏನು ಅಂತ? ಸರ್, ನಾನು ಬೇಸಿಕಲಿ ದಾವಣಗೆರೆ ಜಿಲ್ಲೆಯ ಕಾರಿಗ್ನೂರು ಅಂತ, ಆ ಊರು ಇಡೀ ನಾಡಿಗೆ ಬಹಳ ಪ್ರಸಿದ್ಧವಾದಂಥ ಊರದು. ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳನ್ನ ಜಯೇಶ್ ಪಟೇಲ್ರನ್ನ ಕೊಟ್ಟಂಥ ಊರದು. ಆ ಊರು ನನ್ನ ಮೂಲತಃ ಊರು. ಆದರೆ ವ್ಯಾವಹಾರಿಕವಾಗಿ ನಾನೀಗ ದಾವಣಗೆರೆಯಲ್ಲಿ ನೆಲೆಸಿದ್ದೀನಿ. ಕಳೆದ ಒಂದು 40-45 ವರ್ಷಗಳಿಂದ ದಾವಣಗೆರೆಯಲ್ಲಿ ನೆಲೆಸಿರುವಂಥದ್ದು. ದಾವಣಗೆರೆಯಲ್ಲಿ ಸ್ವಲ್ಪ ವಿದ್ಯಾಸಂಸ್ಥೆಗಳನ್ನ ಮಾಡಿದ್ದೀನಿ. ಸೋಮೇಶ್ವರ ವಿದ್ಯಾಲಯ ಅಂತ ಹೇಳಿ ನಮ್ಮ ಸಂಸ್ಕೃತಿಯೊಂದಿಗೆ ಆಧುನಿಕ ಶಿಕ್ಷಣ ಕೊಡ್ತಕ್ಕಂಥ 2 ಶಾಲೆಗಳಿದೆ. ನಂದೊಂದು ರೆಸಿಡೆನ್ಷಿಯಲ್ ಮತ್ತು ಡೇ ಸ್ಕಾಲರು. ಆರೋಗ್ಯ ದೃಷ್ಟಿಯಿಂದ ಸೋಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಅಂತಕ್ಕಂಥ ಒಂದು ಹಾಸ್ಪಿಟ್ಲ್ ಇದೆ. ನಮ್ಮದೇ ಆದೊಂದು ಸೋಮೇಶ್ವರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ. ಈ ಥರ ಒಂದು 3-4 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಭಾರತೀಯ ಜನತಾ ಪಕ್ಷದ ಕಳೆದ 25 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಬೇರೆ ಬೇರೆ ಜವಾಬ್ದಾರಿಯನ್ನು ನಿಭಾಯಿಸಿ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದ ಶಿಕ್ಷಕರ ಪ್ರಕೋಷ್ಠದ ಸಂಚಾಲಕನಾಗಿ, ಅದೇ ರೀತಿ ಬೆಂಗಳೂರಿನ ಪ್ರತಿಷ್ಠಿತ SJR ವಿದ್ಯಾಸಂಸ್ಥೆಯ ಅಧ್ಯಕ್ಷನಾಗಿ, ಉಪಾಧ್ಯಕ್ಷನಾಗಿ ಕಳೆದ ಒಂದು 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. KM ಸುರೇಶ್ ಅವ್ರನ್ನ ಆಗ್ನೇಯ ಪದವೀಧರ ಕ್ಷೇತ್ರದ ಪದವೀಧರರು ಯಾಕೆ ಗೆಲ್ಲಿಸ್ಬೇಕು ಅಂತ? ಯಾಕೆ ಗೆಲ್ಲಿಸ್ಬೇಕು ಅನ್ನೋದಕ್ಕೊಂದು ಸಣ್ಣ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಇಡೀ ಕ್ಷೇತ್ರ ಮುಂಚೆಯಿಂದನೂ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಮೊದಲನೇದು, ಈ ಕ್ಷೇತ್ರದಲ್ಲಿ ನಮ್ಮ ಮಲ್ಲಿಕಾರ್ಜುನವರು, ಕರಂಬಳ್ಳಿ ಸಂಜೀವಣ್ಣವರು, ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು, ಚಾಂದ್ ಗೌಡ್ರು, ಈ ಥರದ ಅನೇಕರು ಕೆಲಸ ಮಾಡಿದ್ದಾರೆ. ನಮ್ಮ ಮಲ್ಲಿಕಾರ್ಜುನವರು ಮತ್ತು ಶಿವಯೋಗಿ ಸ್ವಾಮಿಯವರ ಆದರ್ಶಗಳು ಏನಿದೆ ಅದನ್ನು ಮುಂದುವರಿಸೋದ್ರ ಭಾಗವಾಗಿ ಇವತ್ತು ಆಯ್ಕೆ ಮಾಡಿದರೆ, ಅವ್ರು ಏನು ಮತದಾರರ ಜೊತೆ ಎಷ್ಟು ಸೌಜನ್ಯಯುತವಾಗಿ ನಡ್ಕೊಂಡ್ರು, ಮತದಾರರ ಪದವೀಧರರ ಸಮಸ್ಯೆಗಳು ಯಾವ ರೀತಿ ಅವ್ರು ಸ್ಪಂದಿಸಿದ್ರು, ಶಿಕ್ಷಕರ ಸಮಸ್ಯೆಗಳು ಯಾವ ರೀತಿ ನಮ್ಮ ಮಲ್ಲಿಕಾರ್ಜುನರಿಂದ ಹಿಡಿದು ನಮ್ಮೆಲ್ಲ ಹಿರಿಯರು ಸ್ಪಂದಿಸಿದ್ರು, ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತಾ ಇದ್ದೇನೆ. ಆ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೋಸ್ಕರ ಅವ್ರಿಗೊಂದು ಗಟ್ಟಿ ದನಿಯಾಗಿ ನಾನು ಪರಿಷತ್ನಲ್ಲಿ ಕೆಲಸ ಮಾಡ್ಲಿಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೀನಿ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸೆಣಸಾಟ ಆಡೋದು ಅಷ್ಟು ಸುಲಭನಾ ಅಂತ? ನಮಗೆ ಇಡೀ ನಾಡಿನಲ್ಲಿ ಬಿಜೆಪಿಯ ಶಕ್ತಿನೇ ಬಿಜೆಪಿಯ ಕಾರ್ಯಕರ್ತರು. ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನಿದಾರಲ್ಲ ಅವರೇ ನಮ್ಮ ಪಾರ್ಟಿಯ ಶಕ್ತಿ. ಹಾಗಾಗಿ ನಮಗೆ ಕಾಂಗ್ರೆಸ್ ಎಂದೂ ನಮಗೆ ಎದುರಾಳಿ ಈ ಕ್ಷೇತ್ರದಲ್ಲಿ ಅನ್ಸೇ ಇಲ್ಲ. 10 ಚುನಾವಣೆಗಳಲ್ಲಿ ನಾವು 8 ಚುನಾವಣೆಗಳಲ್ಲಿ ಬಿಜೆಪಿ ಬಾರಿಸಿದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ಸು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಂದೂ ನಮಗೆ ಎದುರಾಳಿ ಅಂತ ಅನಿಸಿಲ್ಲ. ಜೊತೆಗೆ ನಮ್ಮ ವರಿಷ್ಠ ನಾಯಕತ್ವ BS ಯಡಿಯೂರಪ್ಪನವರು, ಇವತ್ತಿನ ನಮ್ಮ ರಾಜ್ಯದ ಯುವ ಅಧ್ಯಕ್ಷ ಅಂತ ವಿಜಯೇಂದ್ರ ಅವರು, ಈ ಭಾಗದಲ್ಲಿ ನಮ್ಮ ಸೋಮಣ್ಣವ್ರು ಮಾಡಿರ್ತಕ್ಕಂಥ, ನಮ್ಮ ಕೇಂದ್ರ ಮಂತ್ರಿಗಳು, ನಮ್ಮ ಹಿರಿಯರಂತ ಸೋಮಣ್ಣವ್ರು ಮಾಡಿರ್ತಕ್ಕ ಕೆಲಸ, GS ಬಸವರಾಜ್ ಅವ್ರು ಮಾಡಿರ್ತಕ್ಕಂಥ, ನಮ್ಮ MP ಸಾಹೇಬರು, ಈ ಥರ ನಮ್ಮ ಅನೇಕ ಮಹನೀಯರು, ಹಿರಿಯರು, ಸುರೇಶ್ ಗೌಡ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವೆಲ್ಲವೂ ಸಹ ನಮಗೆ ಈ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಅವರೆಲ್ಲರ ಮಾರ್ಗದರ್ಶನದೊಂದಿಗೆ ನಾನು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೀನಿ. ಅದೇ ರೀತಿ ಚುನಾವಣೆಯಲ್ಲಿ ವಿಜಯಶಾಲಿನೂ ಬಿಜೆಪಿ ಆಗುತ್ತೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲೋ ಒಂದ್ ಕಡೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಮನೆಯೊಂದು ಮೂರ್ಬಾಲಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ತುಮಕೂರಿನಲ್ಲೂ ಕೆಲವೊಂದು ಬಿಜೆಪಿ ಭಾಗಗಳಲ್ಲಿ ಮಾಧುಸ್ವಾಮಿ ಇರ್ಬೋದು, ಇವರೆಲ್ಲರೂ ಕೂಡ ಬಿಜೆಪಿಯಿಂದ ಮಸಾಲೆ ಜಯರಾಮ್ ದೂರ ಉಳ್ಕೊಂಡಿದ್ದಾರೆ. ನಿಮ್ಗೆ ಇದರಿಂದ ಏನಾದ್ರು ಅನಾನುಕೂಲ ಆಗುತ್ತಾ? ಸರ್, ಆ ಥರದ್ದಿಲ್ಲ. ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ದಾವಣಗೆರೆದೇ ಕೊಡ್ತೀನಿ. ಈಗ ದಾವಣಗೆರೆ ಉಪಚುನಾವಣೆ ನಡೀತಾ ಇದೆ. ಚುನಾವಣೆಗಿಂತ ಮುಂಚೆ ನಮ್ಮಲ್ಲಿ ಒಂದು ಸಣ್ಣ ಅಭಿಪ್ರಾಯ ಭೇದಗಳಿತ್ತು. ಆದ್ರೆ ಇವತ್ತು ಚುನಾವಣೆ ಘೋಷಣೆ ಆದ್ಮೇಲೆ ಇವತ್ತೇನು ದಾವಣಗೆರೆ ಇಡೀ ತಂಡ ಒಗ್ಗಟ್ಟಿಂದ ದಾವಣಗೆರೆ ಗೆಲ್ಲಿಸಬೇಕು ಕೆಲಸ ಮಾಡ್ತಾ ಇದೆಯಲ್ಲ, ಅದೇ ರೀತಿ ಯುದ್ಧ ಕಾಲದಲ್ಲಿ ನಮ್ಮೆಲ್ಲ ಹಿರಿಯರ ಆಶೀರ್ವಾದ
ನಮ್ಮೆಲ್ಲ ಹಿರಿಯರ ಒಗ್ಗಟ್ಟು ಭಾರತೀಯ ಜನತಾ ಪಕ್ಷಕ್ಕೊಂದು ಶಕ್ತಿಯಾಗಿ ಬದಲಾವಣೆ ಆಗುತ್ತೆ. ಅದೇ ರೀತಿ ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ಬೋದು, ಆದರೆ ಯಾರೂ ಸಹ ಪಕ್ಷದ ವಿರುದ್ಧ, ಈ ನಾಡಿನ ಜನತೆಯ ಒಳ್ಳೆದರ ವಿರುದ್ಧ ನಮ್ಮ ಪಕ್ಷದ ಯಾವ ನಾಯಕರುಗಳು ಎಂದೂ ಹೋಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಒಂದೇ ಮಾತಿನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಪ್ರಭುಗಳಿಗೆ ಏನ್ ಹೇಳ್ತೀರಾ? ಬಹಳಷ್ಟು ಸರಿ ಏನಾಗಿದೆ, ಧಾರವಾಡದಲ್ಲಿ ನಾವು ನೋಡಿದ್ವಿ ಜಂಜಿ ಪ್ರತಿಭಟನೆ. ಇವತ್ತು ಖಾಲಿ ಹುದ್ದೆಗಳಿಗೂ ಸಹ ಸರ್ಕಾರ ಅರ್ಜಿಗಳನ್ನ ಕರೀತಾ ಇಲ್ಲ, ತುಂಬಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ಈ ಭಾಗದ ಪದವೀಧರರಿಗೆ ಧ್ವನಿಯಾಗಿ ಸರ್ಕಾರದಲ್ಲಿ ಅವರ ಹುದ್ದೆಗಳನ್ನ ಕಾಲ್ ಮಾಡಿಸೋದಂತ ಹಿಡಿದು ಉದ್ಯೋಗ ಮೇಳಗಳನ್ನ ಜಿಲ್ಲಾ ಕೇಂದ್ರಗಳ ಆಯೋಜನೆ ಮಾಡೋದ್ರ ಮುಖಾಂತರ ಪದವೀಧರರ ಸಮಸ್ಯೆಗಳಿಗೆ, ನಾನು ಒಬ್ಬ ನಿರುದ್ಯೋಗಿಯಾಗಿ ಏನು ನೋವುಗಳನ್ನ ಅನುಭವಿಸಿದ್ದೆ, ಅವೆಲ್ಲ ನೋವುಗಳು ನನಗೂ ಗೊತ್ತಿರೋದ್ರಿಂದ ಮುಂಚೆ, ಆಗ ಅವ್ರಿಗೊಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ನನ್ಗೆ ಅವಕಾಶದ ನಂತರ ಎಲ್ಲ ಜಿಲ್ಲೆಗಳಲ್ಲೂ ಬಹಳಷ್ಟು ಕಂಪ್ನಿಗಳಿದ್ದಾವೆ. ಆ ಒಂದು ಅವ್ರನ್ನ ಕರೆದು ಜಿಲ್ಲಾ ಕೇಂದ್ರಗಳ ಉದ್ಯೋಗ ಮೇಳ ಆಯೋಜನೆ ಮಾಡೋದ್ರ ಮುಖಾಂತರ ಪದವೀಧರ ಸಮಸ್ಯೆಗಳಿಗೆ ಪದವೀಧರರ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ನಾನು ಯಾವಾಗಲೂ ಹೇಳ್ತೀನಿ. ಒಟ್ಟಾರೆ KM ಸುರೇಶ್ ಅವರು ಬಿಜೆಪಿ ಭದ್ರಕೋಟೆ ಇರುವಂತದ್ದು ಆಗ್ನೇಯ ಪದವೀಧರ ಕ್ಷೇತ್ರ. ಕಾರ್ಯಕರ್ತರುಗಳೇ ನನ್ನ ಶಕ್ತಿ, ಅವರೇ ನನಗೆ ಸ್ಫೂರ್ತಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮತ್ತೆ ಮತದಾರರ ಪ್ರಭುಗಳನ್ನ ಯಾವ ರೀತಿಯಾಗಿ ಮನವೊಲಿಸುವಂತದ್ದು, ಅದಾದ್ಮೇಲೆ ಅವ್ರಿಗೆ ಕೊಟ್ಟಂತ ಮಾತನ್ನ ಎಷ್ಟು ಮಟ್ಟಿಗೆ ಅವರು ಈಡೇರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ, ಪಬ್ಲಿಕ್ ಫಸ್ಟ್ ಕನ್ನಡ, ತುಮಕೂರು. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.